ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ನಾನು ಸಲೀಂ ಜಾವಿದ್. ದಾವಣಗೆರೆ ಜಿಲ್ಲಾ ಪೊಲೀಸ್ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮ ಇಂದು ದಾವಣಗೆರೆಯ ಅಮರ್ ಜವಾನ್ ಪಾರ್ಕ್ ಹತ್ತಿರ ಕ್ಲಾಕ್ ಟವರ್ ಈ ಸರ್ಕಲಿನಲ್ಲಿ ಈ ಪೊಲೀಸ್ ಇಲಾಖೆಯದವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಂದು 2-3 ಕಾರ್ಯಕ್ರಮ ಅಲ್ಲಿ ಅವರು ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ಈ ಏಷ್ಯಾ MNS ಸ್ಕೂಲಿನ ಪುಟಾಣಿ ಮಕ್ಕಳು. ಈ ಶಾಲೆಯ ಶಿಕ್ಷಕರು, ಪ್ರಾಂಶುಪಾಲರು, ಪೊಲೀಸ್ ಇಲಾಖೆಯದವರು ಈ ಮಕ್ಕಳ ಒಂದು ಕಿರು ಚಿತ್ರ ಸಮೇತ ಒಂದು ನಮ್ಮ ದಾವಣಗೆರೆಯಲ್ಲಿ ವಾಹನ ಸವಾರರು ಕೆಲವೊಬ್ಬರು ಮಾಡುವಂತಹ ನ್ಯೂನತೆಗಳನ್ನು ಇವರು ಒಂದು ಸಣ್ಣ ಒಂದು ನಾಟಕ ಪ್ರದರ್ಶನ ಥರ ಮಾಡಿ ನಿಮಗೆ ಒಂದು ತೋರಿಸಿದ್ದಾರೆ. ನಮ್ಮ ಈ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ವೀಕ್ಷಿಸಿ. ಬಹಳಷ್ಟು ಜನ ದಾವಣಗೆರೆಯಲ್ಲಿ ಈ ಹೆಲ್ಮೆಟ್ ಧರಿಸಲ್ಲ, FC ಇಲ್ಲ, ಇನ್ಶೂರೆನ್ಸ್ ಇಲ್ಲ, DL ಇಲ್ಲ. ಇವು ಸಮಸ್ಯೆ ಪದೇ ಆಗ್ತಾನೇ ಇದ್ದಾವೆ. ಈ ಪೊಲೀಸ್ ಇಲಾಖೆಯದವರು, ಟ್ರಾಫಿಕ್ ಪೊಲೀಸ್ನವರು ದಂಡ ಹಾಕೋದು, ಅಲ್ಲಿ ನಿಂತ್ಕೊಂಡು ದಂಡ ಹಾಕೋದು, ಇಲ್ಲಿ ನಿಂತ್ಕೊಂಡು ದಂಡ ಹಾಕೋದು. ಜನ ಅವ್ರ ಬಗ್ಗೆ ಈ ಪೊಲೀಸರು ಬರೀ ದಂಡ ಹಾಕೋದೇ ಕೆಲಸ ಅಂತ ಅಂದ್ಕೊಳ್ತಾರೆ. ಈ ಪೊಲೀಸ್ ಇಲಾಖೆ ಬಗ್ಗೆ ನಾವು ಸಹ ಭಾಳಷ್ಟು ವರದಿ ಮಾಡಿದ್ದೀವಿ. ಅವರ ಕೆಲಸ ಅವರು ಮಾಡ್ತಾ ಇದ್ದಾರೆ. ನಾವು ಏನು ವರದಿ ಮಾಡಿದ್ವಿ ಈ ಪೊಲೀಸ್ ಇಲಾಖೆ ಬಗ್ಗೆ, ಅವರ ಕೆಲಸ ಅವರು ಮಾಡ್ತಾ ಇದ್ದಾರೆ, ಅವರು ಸ್ಪಂದಿಸ್ತಾ ಇದ್ದಾರೆ. ಜನ ಸಹಕಾರ ಕೊಡ್ತಾ ಇಲ್ಲ ಅಂತ ಅವರು ಪದೇ ನಮಗೂ ಹೇಳ್ತಾ ಇದ್ದಾರೆ. ಜನರ ಸಹಕಾರ ಅನ್ನೋದಕ್ಕೆ ಮುಖ್ಯ. ವಾಹನ ಸವಾರರು ಗಾಡಿ ತಗೊಂಡು ಹೋಗ್ಬೇಕಾರೆ ನಮ್ಮ ಹತ್ರ ಏನು ದಾಖಲೆಗಳು ಇದ್ದಾವಂತ ಅವರು ಸ್ವಲ್ಪ ಗಮನಿಸ್ಕೊಂಡಿದ್ರೆ, ಕೆಲವೊಬ್ಬರು, ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಬ್ಬರು ಯಾರ ಹತ್ರ ಇಲ್ಲ ಅವ್ರ ಹತ್ರ ಗಮನಿಸ್ಕೊಂಡ್ರೆ ಅದು ಚೆನ್ನಾಗಿ. ಈ ಪೊಲೀಸರು ದಂಡ ಹಾಕೋಕ್ಕೆ ಮುಖ್ಯ ಕಾರಣ ಏನಂತಂದರೆ, ಇಡೀ ಅವರ ಕುಟುಂಬ ಅವರ ಮನೆಯಲ್ಲಿ ಕಾಯ್ತಾ ಇರುತ್ತೆ. ಏನಾದರೂ ಆಕಸ್ಮಿಕವಾಗಿ ಅನಾಹುತ ಆಗಿಬಿಟ್ರೆ, ಅವರು ಅಪಘಾತದಲ್ಲಿ ಏನಾದರೂ ಮರಣ ಹೊಂದಿಬಿಟ್ರೆ, ಅವ್ರು ಏನಾದರೂ ಇನ್ಶೂರೆನ್ಸ್ ಅವ್ರ ಹತ್ರ ಇದ್ದರೆ ಆ ಇನ್ಶೂರೆನ್ಸನ್ನು ಕ್ಲೇಮ್ ಮಾಡ್ಕೊತಾರೆ. ಅಂತ ಒಂದು ಸ್ವಲ್ಪ ದುಡ್ಡು ಬರ್ತವೆ, ಅವ್ರದ್ದು ನಡೆದು ಹೋಗುತ್ತೆ. DL ಇಲ್ಲ ಅಂದ್ರೂ ಇನ್ಶೂರೆನ್ಸ್ ಕ್ಲೇಮ್ ಆಗೋಲ್ಲ, FC ಇಲ್ಲ ಅಂದ್ರೂ ಆಗೋಲ್ಲ. ಏನು ದಾಖಲೆಗಳು ಅದಕ್ಕೆ ಬೇಕು, ಅದರಲ್ಲಿ ಒಂದು ಇಲ್ಲ ಅಂದ್ರೂ ಆಗಲ್ಲ. ಅದು ಇಲ್ಲ ಅಂದರೆ ಪೊಲೀಸರು ದಂಡ ಹಾಕ್ತಾರೆ. ಇವ್ರು ಸುಮ್ಮನೆ ಕೆಲವೊಬ್ರು ಇದ್ದಾರೆ, ದಂಡ ಕಟ್ಟೋದು ಸುಮ್ಮ ಹೋಗ್ತಾರೆ. ಇವತ್ತು ಹಾಕಿದ್ರೆ ದಂಡ, ಮತ್ತು ನಾಳೆ ಕಟ್ಟೋದು ಹೋಗ್ತಾರೆ. ಈ ಥರ ನೀವು ಮಾಡೋಕ್ಕೆ ಹೋಗಬೇಡಿ. ಪೊಲೀಸ್ ಇಲಾಖೆಯವರು ಏನು ದಂಡ ಹಾಕಿ ಅವರು ಸರ್ಕಾರ ನಡೆಸಬೇಕಂತ ಏನಿಲ್ಲ. ಅದು ನಿಮಗೆ ಜಾಗೃತಿ ಮೂಡಿಸಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕೆಲವೊಂದು ತಪ್ಪುಗಳು ನೀವು ಮಾಡಬೇಡಿ. ಒನ್ ವೇಯಲ್ಲಿ ಬರ್ತಾರೆ, ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ತಾರೆ. ಎಲ್ಲರಿಗೂ ಈ ಪೊಲೀಸ್ ಇಲಾಖೆಯದವರು ಹೇಳಕ್ಕೆ ಬರಲ್ಲ, ಗಾಡಿ ಪಾರ್ಕ್ ಮಾಡಬೇಡಿ, ನೋ ಪಾರ್ಕಿಂಗಲ್ಲಿ, ಒನ್ ವೇದಲ್ಲಿ ಹೋಗಬೇಡಿ, ನೀವು ರೈಟ್ ಟರ್ನ್ ಆಗೋರು ಲೆಫ್ಟಿಂದ ಬರಬೇಡಿ. ಎಲ್ಲರಿಗೂ ಹೇಳ್ಕಂತ ಅವರು ಕೂತ್ಕೊಳ್ಳಲ್ಲ. ಅವರಿಗೆ ಎಲ್ಲಿ ಆ ಅವ್ಯವಸ್ಥೆ ಕಾಣ್ತಾರೆ ಅವರು ಜಲ್ದಿ ದಂಡ ಹಾಕಿ ಸುಮ್ಮ ಕೂತ್ಕೊಂಡ್ಬಿಡ್ತಾರೆ. ದಂಡ ಹಾಕೋದು ನೀವು ಆ ಅವಕಾಶನ ಕೊಡಬೇಡಿ. ಇನ್ನೊಂದು, ಇವರು ಏನು ರಸ್ತೆ ಸುರಕ್ಷೆ ಬಗ್ಗೆ ಈ ಮಕ್ಕಳು ನಿಮಗೆ ತೋರಿಸ್ತಾ ಇದ್ದಾರೆ, ತಾವು ಗಮನಿಸಿ. ಆಕ್ಸಿಡೆಂಟ್ ಆದರೆ, ಅಪಘಾತ ಆದರೆ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡಿಬಿಡಿ. 108ಗೆ ಕರೆ ಮಾಡಿ, ಆಂಬುಲೆನ್ಸ್ ಬರುತ್ತೆ, ಆಸ್ಪತ್ರೆಗೆ ಕರ್ಕೊಂಡೋಗಿ ನಿಮಗೆ ಸೇರಿಸಿ ನಿಮ್ಮ ಜೀವವನ್ನು ಕಾಪಾಡುತ್ತೆ. ಪೊಲೀಸರಿಗೆ ಆ ಗಮನಕ್ಕೆ ತರಿ. ಕೆಲವೊಂದು ಏನಿದ್ದಾವೆ ಆಗಬೇಕಾ ಅನ್ನೋದಿದೆ, ಅದನ್ನು ಮಾಡಿ. ಮೊಬೈಲ್ ಹಿಡ್ಕೊಂಡು ಎಲ್ಲರಿಗೂ ವಿಡಿಯೋ ಮಾಡಿ ತೋರ್ಸೋಕೆ ಹೋಗಬೇಡಿ. ಇನ್ನೊಂದು, ಈಗ ನಾವು ಏನು ಹೋಗ್ತಾ ಇದ್ದೀವಿ, ನಾವು ಬಲಕ್ಕೆ ಹೋಗ್ಬೇಕಂತ ಅಂದರೆ ಈ ವಾಹನ ಸವಾರರು ಬಲಭಾಗದಲ್ಲಿ ಇರಿ, ಎಡಕ್ಕೆ ಹೋಗೋರು ಎಡಭಾಗದಲ್ಲಿ ಇರಿ, ನೇರವಾಗಿ ಹೋಗೋರು ನೇರವಾಗಿ ಅವರು ಹೋಗ್ತಾರೆ. ಈಗ ಕೆಲವೊಂದು ನ್ಯೂನತೆಗಳು ನಡೀತಾ ಇದ್ದಾವೆ. ಅವರಿಗೆ ಇಲ್ಲಿ ಬಂದು ಸರ್ಕಲಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಅವರು ಈ ಬಲಕ್ಕೆ ಹೋಗೋರು ಎಡಕ್ಕೆ ನಿಂತ್ಕೊಂಡಿರ್ತಾರೆ, ಎಡಕ್ಕೆ ಹೋಗೋರು ಬಲಕ್ಕೆ ನಿಂತ್ಕೊಂಡಿರ್ತಾರೆ. ಸಿಗ್ನಲ್ ಬಿದ್ದ ತಕ್ಷಣ ಆ ಬಲಕ್ಕೆ ಹೋಗೋರು ಎಡದಿಂದ ಅಡ್ಡ ಬರ್ತಾರೆ. ಇವ್ರು ಸುಮ್ಮನೆ ಹಾರ್ನ್ ಹೊಡೆಯೋದು ಟ್ರಾಫಿಕ್ ಜಾಮ್
ಹಿಂದ್ಗಡೆ ಮತ್ತು ಅದು ಸಿಗ್ನಲ್ ಬೀಳುತ್ತೆ ಮತ್ತು ಜಗಳ ಮಾಡೋದು. ಈ ಥರ ನ್ಯೂನತೆಗಳು ಆಗ್ತಾಯಿದ್ದಾವೆ. ಕೆಲವೊಂದು ಜನ ತಾವು ಸಾರ್ವಜನಿಕರಿಗೆ ತೊಂದರೆ ಆಗಲಿಲ್ಲದಂಗೆ ತಾವು ಗಮನ ಹರಿಸಿ, ಆಮೇಲೆ ಇವು ಕೆಲವೊಂದು ಗಾಡಿ ಹಿಡಿದ ತಕ್ಷಣವೇ ಈ ಲೀಡರ್ಗಳು ಹೇಳ್ತಾರೆ, ಲೀಡರ್ಸು ಇದ್ದಾರೆ, ಹಾಂ ತಗೊಳ್ಳಿ ಸರ್ ನಮ್ಮ ಲೀಡರ್ಸ್ ಮಾತಾಡ್ತಾ ಇದ್ದಾರೆ, ತಗೊಳ್ಳಿ ಮೇಡಮ್ ನಮ್ಮ ಲೀಡರ್ಸ್ ಮಾತಾಡ್ತಾ ಇದ್ದಾರೆ, ಏನು ಹಲೋ ನಾವು ನಮ್ಮ ಹುಡುಗನೇ ಇದು ಬಿಟ್ಬಿಡಿ, ನೀವು ಬಿಟ್ಬಿಡಿ, ಇಲ್ಲ ಅದು ಇವ್ರು ಇಲ್ಲ ಬಿಟ್ಬಿಡಿ, ಈಗ ಬಂದ್ಬಿಡ. ಈ ಲೀಡರ್ಸ್ಗಳು, ಈ ದೊಡ್ಡರು ಹಿರಿಯರು ಏನು ಬುದ್ಧಿವಾದ ಹೇಳಬೇಕಂತ ಇವರು ಇದ್ದಾರೆ, ಅವರು ಈ ಬಿಟ್ಟು ಬಿಡಿ ಅನ್ನೋ ಪದ ಬಿಟ್ಬಿಡ್ಬೇಕು. ಇವರು ಆ ಪದ ಸರಿಸ್ಬೇಕು. ಅವರು ಮಾಡಿರೋದೊಂದು ತಪ್ಪಿಗೆ ಅವ್ರಿಗೆ ಹೇಳಬೇಕು, ಈ ಸತಿ ಎಚ್ಚರಿಕೆ ಕೊಟ್ಟು ಕಳಿಸಿ, ನೆಕ್ಸ್ಟಲ್ಲಿ ಏನು ಮಾಡಿದರೆ 2 ಪಟ್ಟು ನೀವು ಹಾಕಿರಿ ಅವರಿಗೆ. ಆವಾಗ ಅವರು ಜಾಗೃತಿ ಬರುತ್ತೆ ಅವರಿಗೆ, ಆವಾಗ ಎಚ್ಚರಿಸ್ಕೊಳ್ತಾರೆ ಅವರು. ನಮಗೆ ನಮ್ಮ ಬೆಂಬಲಕ್ಕೆ ಯಾರೂ ಬಂದು ನಿಂತ್ಕೊಳ್ಳಲ್ಲ, ನಮ್ಮ ಲೀಡರ್ಸ್ಗಳು, ನಮ್ಮ ನಾಯಕರು, ನಾವು ಕರೆಕ್ಟಾಗಿ ಈ ರೂಲ್ಸ್ ಫಾಲೋ ಮಾಡಬೇಕು. ಈ ದಾವಣಗೆರೆಯಲ್ಲಿ ರೂಲ್ಸ್ ಬ್ರೇಕ್ ಭಾಳ ಆಗ್ತಾಯಿದ್ದಾವೆ, ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಳಿ. ಏನು ವನ್ಯದಲ್ಲಿ ಬರೋರಿದ್ದಾರೆ, ಆ ವನ್ಯದಲ್ಲಿ ಬರೋಕ್ಕೆ ಹೋಗ್ಬೇಡಿ. ನೇರವಾಗಿ ಹೋಗೋರು ನೇರವಾಗಿ ಸ್ಟ್ರೈಟಾಗಿ ನಿಂತ್ಕೊಳ್ಳಿ, ಬಲಕ್ಕೆ ಹೋಗೋರು ಬಲಕ್ಕೆ ಇಟ್ಕೊಳ್ಳಿ, ಎಡಕ್ಕೆ ಹೋಗೋರು ಎಡಕ್ಕೆ ಇಟ್ಕೊಳ್ಳಿ. ಎಲ್ಲವೂ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೇ ಹಾಕಬೇಡಿ. ಸ್ವಚ್ಛತೆ ಬಗ್ಗೆ ಕಾರ್ಪೊರೇಷನ್ ಮೇಲೇ ಹಾಕಬೇಡಿ. ಏನು ಜನ ಇದ್ದಾರಲ್ಲ, ತಾವು ಅರ್ಥ ಮಾಡ್ಕೊಳ್ಳಿ. ನಮ್ಮಿಂದ ಏನು ಗಲೀಜಾಗ್ತಾಯಿದೆ, ನಮ್ಮಿಂದ ಏನು ರೋಡ್ ಕ್ರಾಸ್ ಮಾಡಬೇಕಾದ್ರೆ ತೊಂದರೆ ಆಗ್ತಾಯಿದ್ದಾವೆ, ನಮ್ಮಿಂದ ನ್ಯೂನತೆಗಳಾಗ್ತಾಯಿದ್ದಾವೆ. ನಾವೇ ಗಮನ ಹರಿಸ್ಕೊಂಡ್ರೆ ಸಾರ್ವಜನಿಕರಿಗೆ ತೊಂದರೆ ಕಡಿಮೆ ಆಗುತ್ತೆ. ಪೊಲೀಸ್ ಇಲಾಖೆಯವರು ಅವ್ರ ಸುಗಮ ಸಂಚಾರದ ಕೆಲಸ ಅವರು ಮಾಡ್ತಾಯಿರ್ತಾರೆ. ಅವರ ಸುರಕ್ಷತೆ, ಜನರ ಸುರಕ್ಷತೆಗೆ ಅವರು ಬಿಸಿಲು, ಮಳೆ, ಚಳಿ ಎಲ್ಲದನ್ನು ಸಹಿಸ್ಕೊಂಡು ಜನರ ಸುರಕ್ಷತೆ ಬಗ್ಗೆ ಈ ಪೊಲೀಸ್ ಇಲಾಖೆಯವರು ಕೆಲಸ ಮಾಡ್ತಾಯಿದ್ದಾರೆ. ಜನನೂ ಸಹ ನಮಗೋಸ್ಕರ ಅವ್ರು ಏನು ತ್ಯಾಗ ಮಾಡ್ತಾಯಿದ್ದಾರೆ, ಅವ್ರು ಸಂಬಳ ತಗೊಳ್ತಾ ಇದ್ದಾರೆ, ಅದು ಬೇರೆ. ನಮ್ಮ ಬಗ್ಗೆ ಎಷ್ಟು ಅವರು ಸಹಕಾರ ನಮಗೆ ಕೊಡ್ತಾ ಇದ್ದಾರೆ, ನಾವು ಸಹ ಅವರಿಗೆ ಸಹಕಾರ ಕೊಡಬೇಕು. ಕೆಲವೊಂದು ನಮ್ಮಿಂದ ಆಗ್ತಾ ಇರೋವಂಥ ನ್ಯೂನತೆಗಳು ನಾವೇ ಸರಿಪಡಿಸ್ಕೋಬೇಕು. ಅವರು ಪದೇ ಪದೇ ನಾವು ಹೇಳ್ಕೊಂಡಂಗೆ ಮಾಡ್ಕೋಬಾರ್ದು. ಅದು ಒಂದು ಇತ್ತು, ಏನು ಗೊತ್ತಾ, ನಮ್ಮ ಕಡೆಯವರು ಹಲೋ ನಾವು ಬಿಡ್ರಿ, ಲೀಡ್ರುಗಳಿದ್ದಾರೆ ನಮ್ಮ ಕಡೆ ಬಿಡ್ರಿ ಅವರಿಗೆ. ಇದು ಬಿಡ್ರಿ ಅನ್ನೋ ಪದ ಏನಿತ್ತಲ್ಲ, ಇದು ಮೊದಲೇ ಇದ್ದಿಲ್ಲ. ಇದು ಅವರಿಗೆ ಗೊತ್ತಿದೆ, ಅವ್ರು ಏನು ಹೇಳ್ತಾ ಇದ್ದಾರಲ್ಲ, ಇದು ಬಿಟ್ಬಿಡ್ರಿ ನಮ್ಮ ಕಡೆಯವರು ಅಂತ. ನಮ್ಮ ಕಡೆಯವರು ಬಿಡ್ರಿ ಅಂತ ಮೊದಲೇ ಎಲ್ಲ ಹೇಳ್ತಿದ್ದಿಲ್ಲ, ಈಗ ಹೇಳ್ತಾ ಇದ್ದಾರೆ ಅವರು. ಯಾರು ಮಾಡಿರೋ ತಪ್ಪಿಗೆ ಒಂದು ಸತಿ ಎಚ್ಚರಿಕೆ ಮಾಡಿ ನೆಕ್ಸ್ಟಲ್ಲಿ ಅವರು ದಂಡ ಹಾಕಿದರೆ ಅವ್ರು ಸರಿ ಹೋಗ್ತಾರೆ. ಅವರಿಗೂ ಅರಿವು ಮೂಡಿಸೋ ಕಾರ್ಯಕ್ರಮ ಈ ನೋಡಿರಿ, ಈ ಸಣ್ಣ ಮಕ್ಕಳು ಈ ಸರ್ಕಲಲ್ಲಿ ಏನು ನಡೀತಾ ಇದೆಯಲ್ಲ, ಇಲ್ಲೇ ಹೆಲ್ಮೆಟ್ ಹಾಕ್ಲಿಲ್ದಂಗೆ ಬರ್ತಾಯಿದ್ದಾರೆ ಜನ. ಆ ಸಣ್ಣ ಪುಟಾಣಿ ಮಕ್ಕಳು, ಅಂಕಲ್ ಈ ಗುಲಾಬಿ ಹೂವು ತಗೊಳ್ಳಿ, ಹೆಲ್ಮೆಟ್ ಧರಿಸಿ ಸುರಕ್ಷತೆ ಚಾಲನೆ ಮಾಡ್ಕೊಂಡು ತಾವು ಮನೆಗೆ ಹೋಗಿ ಸೇರಿಸಿ ಅಂತ ಈ ಪುಟಾಣಿ ಮಕ್ಕಳು ಎಷ್ಟು ಚೆನ್ನಾಗಿ ಅವರು ಒಂದು ನೋಡಿ, ಈ ಏಷ್ಯಾ ಈ ಸ್ಕೂಲ್ ಏನಿದೆ, ಈ ಶಿಕ್ಷಣ ಟೀಚರ್ಸ್ಗಳು ಏನಿದಾರಲ್ಲ, ಎಷ್ಟು ಚೆನ್ನಾಗಿ ಅವ್ರು ಕಲಿಸಿದ್ದಾರೆ ಅಂತ, ಎಷ್ಟು ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಅಂತಂದರೆ ಗ್ರೇಟ್. ನಮ್ಮ ಕಡೆಯಿಂದನೂ ಸಹ ಅವರಿಗೆ ನಾವು ಒಂದು ಅಭಿನಂದನೆ ಹೇಳ್ತೀವಿ. ಈ ಪುಟಾಣಿ ಮಕ್ಕಳ ಈ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ನಾವು ಸಹ ಇವರಿಗೆ ಅಭಿನಂದನೆ ನಮ್ಮ ವಿಜಯ ನುಡಿ ಕನ್ನಡ ಚಾನಲ್ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಈ ಸ್ಕೂಲ್ ಬಗ್ಗೆನೂ ಸಹ ನಮ್ಮ ಶೈಲಜಾ ಮೇಡಮ್ ಅವರು, ಆಮೇಲೆ ನಿರ್ಮಲಾ ಮೇಡಮ್ ಅವರು, ಈ ಜಯಶೀಲಾ ಮೇಡಮ್ ಅವರು, ಇವರು ಸಹ ಅವರಿಗೆ ಅಭಿನಂದನೆಯನ್ನು ಸಹ ಹೇಳಿದ್ದಾರೆ. ನಮ್ಮ ಈ ದಾವಣಗೆರೆಯ ಕೆಲವೊಬ್ಬರು ಮಾಡುವಂತಹ ಬೇಜವಾಬ್ದಾರಿ ಕೆಲಸಕ್ಕೆ, ಗಾಡಿ ಸುರಕ್ಷತೆ ಬಗ್ಗೆ ಏನು ಅಡ್ಡತಿಡ್ಡಿಯಾಗಿ ನಿಲ್ಲಿಸ್ತಾರೆ, ಇದರ ಬಗ್ಗೆ ತಾವು ನೀಟಾಗಿ ನಿಲ್ಲಿಸಿ, ನೀಟಾಗಿ ಹೋಗಿ ಹೆಲ್ಮೆಟ್ ಧರಿಸಿ, ಅದಕ್ಕೆ ಬೇಕಾಗಂಥ ದಾಖಲೆಗಳು ತಾವು ಜೋಡಿಸಿಟ್ಕೊಳ್ಳಿ. ಮುಂದೆ ಆಗೋ ಅನಾಹುತಕ್ಕೆ ಇಡೀ ನಮ್ಮ ಕುಟುಂಬ ಕಣ್ಣೀರು ಹಾಕ್ದಂಗೆ ಮಾಡ್ಕೋಬೇಡಿ. ಎಲ್ಲರೂ ಜಾಗೃತವಾಗಿರೋಣ. ಈ ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಮುಖಾಂತರ ನಾವು ಮತ್ತೊಮ್ಮೆ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಇಲ್ಲಿ ಆಗಿರುವಂಥ ಏನು ಜನರಿಂದ, ಕೆಲವೊಬ್ಬರು ಜನರಿಂದ ಏನು ನ್ಯೂನತೆಗಳು ಆಗ್ತಾಯಿದ್ದಾವೆ, ಅದನ್ನು ತಾವು ಸರಿಪಡಿಸ್ಕೊಳ್ಳಿ. ನೀವು ಎಲ್ಲ ಸ್ಪಂದಿಸಿ, ನೀವು ಸಹ ಜಾಗೃತರಾಗ್ತಂತ ನಾವು ಸಹ. ನಮಸ್ಕಾರ.
ನಮಸ್ತೆ. ಇದು ರಸ್ತೆ ಸುರಕ್ಷತಾ ಕಾರ್ಯಕ್ರಮಗಳು ತಾವು ಇಲ್ಲಿ ಮಾಡ್ತಾ ಇದ್ದೀರಾ. ಮಕ್ಕಳು ಒಂದು ಅರಿವು ಮೂಡುವಂಥ, ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇಲ್ಲಿ ಈ ಸರ್ಕಲಲ್ಲಿ ತಾವು ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ತಾವು ಏನು ಹೇಳ್ತೀವಿ? ಈ ತಿಂಗಳು 1ನೇ ತಾರೀಕಿಂದ 31 ತನಕ ರಾಷ್ಟ್ರೀಯ ರಸ್ತಾ ಸುರಕ್ಷತಾ ಮಾಸಾಚರಣೆ ಇರೋದ್ರಿಂದ ಎಲ್ಲ ವಾಹನ ಚಾಲಕರು ಮತ್ತು ಪೋಷಕರಿಗೆ ಅರಿವು ಕಾರ್ಯಕ್ರಮ, ಸಂಚಾರಿ ನಿಯಮಗಳ ಪಾಲನೆ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಮಕ್ಕಳಿಂದ ಈ ದಿನ ಇದರಿಂದ ನವೋದಯ ಶಾಲೆ ಮಕ್ಕಳಿಂದ ನಾವು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ದಿನ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದರು. ನಾವು ದೊಡ್ಡವರು ಏನೇನು ಅಫೆನ್ಸ್ ಮಾಡ್ತೀವೋ ಅದನ್ನೆಲ್ಲ ಮಕ್ಕಳು ಮಾಡೋದನ್ನು ನೋಡಿಬಿಟ್ಟು ಮಕ್ಕಳು ನಮ್ಮ ಹಿರಿಯರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ನಾವು ಕೇಳ್ಕೊಳ್ಳೋದಿಷ್ಟೇ, ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿ, ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ, ಮದ್ಯಪಾನವನ್ನು ಮಾಡಿ ವಾಹನವನ್ನು ಚಾಲನೆ ಮಾಡಬೇಡಿ. ವೀಲಿಂಗು ಇತ್ತೀಚೆಗೆ ನಮ್ಮ ದಾವಣಗೆರೆಯಲ್ಲಿ ವೀಲಿಂಗ್ ಆಗಿದೆ. ಈಗ ಕೇಸು ನಮ್ಮ IG ಸಾಹೇಬರು SP ಮೇಡಮ್ ಆದೇಶದ ಮೇರೆಗೆ ನಾವು ವೀಲಿಂಗ್ ಕೇಸಸನ್ನು ಮಾಡಿದ್ದೀವಿ. ಈಗ ಆಲ್ರೆಡಿ 2 ಕೇಸಸ್ ರಿಜಿಸ್ಟರ್ ಆಗಿದೆ. ವೀಲಿಂಗನ್ನು ಕಂಟ್ರೋಲ್ ಮಾಡಿಕೊಂಡು ವಾಹನಗಳ ಚಾಲನೆ ಮಾಡಬಾರ್ದು ಅಂತಂದು ಹೇಳ್ತಾ ಇದ್ದೀವಿ. ಮೊಬೈಲ್ ಬಳಕೆಯನ್ನು ಮಾಡಬೇಡಿ ಅಂತಂದು ಹೇಳ್ಬಿಟ್ಟು ನಾವು ನಮ್ಮ ಇಲಾಖೆ ವತಿಯಿಂದ ಎಲ್ಲ ಸಾರ್ವಜನಿಕರಿಗೂ ಕೇಳ್ಕೊಳ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ವತಿಯಿಂದ ಮಾನ್ಯ IGP ಸಾಹೇಬರು ಮತ್ತು ನಮ್ಮ ಮಾನ್ಯ SP ಮೇಡಮ್ ಅವರ ಮತ್ತು ನಮ್ಮ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ಉತ್ತರ ಮತ್ತು ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಈ ತಿಂಗಳು ಪೂರ್ತಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಅಂಗವಾಗಿ ನಾವು ಜನಗಳಿಗೆ ಈ ಒಂದು ಅರಿವು ಮೂಡಿಸ್ತಾ ಇದ್ದೀವಿ, ಒಂದು ಶಿಕ್ಷಣ ಕೊಡ್ತಾ ಇದ್ದೀವಿ. ಇಷ್ಟು ದಿನಗಳ ಕಾಲ ಅತಿ ಹೆಚ್ಚು ಅಪಘಾತ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಆದರೂ ಜನ ಎತ್ತೆಚ್ಕೊಳ್ತಾ ಇಲ್ಲ. ಮತ್ತು ಮಕ್ಕಳು ಆಕ್ಸಿಡೆಂಟು ಸಹ ಜಾಸ್ತಿ ಆಗ್ತಾ ಇದ್ದಾವೆ. ಮಕ್ಕಳಿಗೆ ಜಾಸ್ತಿ ಅಪಘಾತಗಳು ಜಾಸ್ತಿ ಆಗಿದ್ದಾವೆ. ಈ ಇತ್ತೀಚಿನ ದಿನಗಳಲ್ಲಿ ತ್ರಿಬಲ್ ರೈಡಿಂಗು, ಮೊಬೈಲ್ ರೈಡಿಂಗು ಮತ್ತು ಮದ್ಯಪಾನ ಮಾಡಿಬಿಟ್ಟು ವಾಹನ ಚಲಾಯಿಸೋದು, ಯಾವುದು ಹೈ ಬೀಮ್ ಲೈಟ್ ಹಾಕ್ಕೊಳ್ಳೋದು, LED ಬಲ್ಬ್ ಹಾಕ್ಕೊಂಡು ಎದುರುಗಡೆ ಬರೋರಿಗೆ ಕಾಣದೇ ಇರೋ ಆ ಥರ ಆಗಿ ಅಪಘಾತಗಳು ಜಾಸ್ತಿ ಆಗ್ತಿದ್ದಾವೆ. ಆಮೇಲೆ ಭಾಳಷ್ಟು ಸ್ಪೀಡಾಗಿ ಬರ್ತಿದ್ದಾರೆ. ಕರೂಸ್ ರೋಡಲ್ಲಿ ಕಟ್ಟಾಗುವಾಗ ನೋಡ್ಕೊಡಲ್ಲ, ಈ ಡಿವೈಡರ್ ಯೂ ಟರ್ನ್ ಆಗುವಾಗ ನೋಡ್ಕೊಳಲ್ಲ. ಇಂಥ ಸಮಯದಲ್ಲೂ ಸಹ ಅಪಘಾತಗಳು ಜಾಸ್ತಿ ಆಗಿದೆ. ಬೈಕುಗಳು ಎಚ್ಚೆತ್ತವಾಗಿ ಕೆಲವೊಂದು ಹೊಸ ಕಂಪ್ನಿದು